ಕೈಯಲ್ಲೇ ಕೊಡಲಿಯನ್ನ ಹಿಡ್ಕೊಂಡು ವಿಚಿತ್ರ ವೇಷವನ್ನ ತೊಟ್ಟಂತಹ ವ್ಯಕ್ತಿಯ ಓಡಾಟವನ್ನ ಕಂಡು ಜನ ಗಾಬರಿಗೊಂಡಂತಹ ಘಟನೆ ನಡೆದಿದೆ. ಎಚ್ಎಸ್ಆರ್ ಲೇಔಟ್ನಲ್ಲಿ ವ್ಯಕ್ತಿಯನ್ನ ಕಂಡಂತಹ ಜನರು ಆತಂಕಕ್ಕೆ ಈಡಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆಯ ಸರಿಸುಮಾರು ಈ ರೀತಿಯಾಗಿ ವ್ಯಕ್ತಿಯ ಓಡಾಟ ಗಮನ ಸೆಳೆದಿದೆ. ಕೊಡಲಿ ಹಿಡಿದು ರಸ್ತೆಯಲ್ಲಿ ವ್ಯಕ್ತಿ ಓಡಾಡ್ತಿದ್ದನ್ನ ಕಂಡಂತಹ ಸ್ಥಳೀಯರು ಗಾಬರಿಯಾದ್ರು. ಆತನ ನಡೆ ಕಂಡು ಜನರು ಯಾಕೆ ಹೀಗೆ ಓಡಾಡ್ತಾ ಇದ್ದಾನೆ ಅಂತ ವಿಚಲಿತರಾದ್ರು. ಅಪರಿಚಿತ ವ್ಯಕ್ತಿ ಪತ್ತೆಗೆ ಈಗ ಎಚ್ಎಸ್ಆರ್ ಲೇಔಟ್ ಪೊಲೀಸರು ಮುಂದಾಗಿದ್ದಾರೆ. ವಿಚಿತ್ರವಾಗಿ ವೇಷ, ಕೈಯಲ್ಲಿ ಕೊಡಲಿ ಹಿಡಿದು ಆತ ಓಡಾಟವನ್ನು ನಡೆಸಿದ್ದಾನೆ. ಇದು ಸಾರ್ವಜನಿಕ ಸ್ಥಳದಲ್ಲಿ ಸಹಜವಾಗಿ ಈ ರೀತಿಯಾಗಿ ಮಾರಕಾಸ್ತ್ರಗಳನ್ನ ಹಿಡಿದು ಯಾರಾದರೂ ಓಡಾಟ ನಡೆಸ್ತಾ ಇದ್ರೆ ಒಂದು ಆತಂಕ, ಭೀತಿ ಇದ್ದೇ ಇರುತ್ತೆ. ಯಾರ ಮೇಲೆ ಯಾವ ಕ್ಷಣದಲ್ಲಿ ಏನು ಅಟ್ಯಾಕ್ ಮಾಡಬಹುದೋ, ಆತ ಮೆಂಟಲ್ ಸ್ಟೇಟಸ್ ಏನು, ಅವನ ಉದ್ದೇಶ ಏನು, ಯಾಕಾಗಿ ಈ ರೀತಿಯಾಗಿ ಓಡಾಡಿದ್ದಾನೆ ರಸ್ತೆಯುದ್ದಕ್ಕೂ ಕೂಡ ಅಂತ. ಆ ಕ್ಷಣಕ್ಕೆ ಯಾರು ಕೂಡ ಆತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸೋ ಕೆಲಸವನ್ನ ಮಾಡಿಲ್ಲ. ಬಟ್ ವಿಡಿಯೋ ಅಂತೂ ವೈರಲ್ ಆಗಿದೆ. ಈ ವಿಡಿಯೋ ಆಧಾರದ ಮೇಲೆ ಈಗ ಆತನನ್ನ ಹುಡುಕಾಟಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ನಿನ್ನೆ ಮಧ್ಯಾಹ್ನ ಈ ವ್ಯಕ್ತಿ ಈ ರೀತಿಯಾಗಿ ಓಡಾಟ ನಡೆಸಿದ್ದಾನೆ. ಬಟ್ ಬೇರೆ ಎಲ್ಲಿಯೂ ಕೂಡ ಏನೋ ಒಂದು ಕ್ರೈಮ್ ಇನ್ಸಿಡೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಆ ಸುತ್ತಮುತ್ತ ವರದಿ ದಾಖಲಾಗಿದ್ದ ಹಾಗೆ ಕಾಣಿಸ್ತಾ ಇಲ್ಲ. ಬಟ್ ಇವನ ಪತ್ತೆಗಾಗಿ ಇನ್ನು ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿಲ್ವಾ, ಹೇಗೆ? ದಿವ್ಯಜ್ಯೋತಿ, ಈ ವ್ಯಕ್ತಿ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಇನ್ನೂ ಕೂಡ ಹುಡುಕಾಟದಲ್ಲಿರುವಂಥದ್ದು. ನಿನ್ನೆ ಮಧ್ಯಾಹ್ನದ ಸುಮಾರಿಗೆ ಎಚ್ಎಸ್ಆರ್ ಲೇಔಟ್ನಲ್ಲಿ ಈ ವ್ಯಕ್ತಿ ಏನಿದ್ದಾನೆ ಈತ ಡಿಫ್ರೆಂಟಾಗಿ ಅಂದರೆ ವಿಚಿತ್ರವಾಗಿ ಡ್ರೆಸ್ ಮಾಡ್ಕೊಂಡಿರುವಂಥದ್ದು. ಒಂದು ಆಟ್, ಟೋಪಿ ಮತ್ತು ತಲೆಗೆ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಆ ಥರ ಈ ಹೆಣ್ಮಕ್ಳ ಥರ ಡ್ರೆಸ್ಸು ಅಂದರೆ ಲಂಗ ಒಂದು ಧರಿಸ್ಕೊಂಡು ಅದಕ್ಕೆ ಶೂ ಹಾಕ್ಕೊಂಡು ಕೈಯಲ್ಲಿ ಕೊಡ್ಲಿ ಹಿಡ್ಕೊಂಡು ಆತ ಎಚ್ಎಸ್ಆರ್ ಲೇಔಟ್ನ ಈ ಏರಿಯಾದಲ್ಲಿ ಓಡಾಡಿರುವಂಥದ್ದು. ಆತನ ವೇಷಭೂಷಣ ನೋಡಿದಂಥ ಜನರು ಒಂದು ಕ್ಷಣಕ್ಕೆ ಗಾಬರಿ ಆದರೆ, ಜೊತೆಗೆ ಆತನ ಬಲಗೈಯಲ್ಲಿ ಕೊಡ್ಲಿ ಕೂಡ ಇಟ್ಕೊಂಡು ಆತ ಸಾರ್ವಜನಿಕ ರಸ್ತೆಯಲ್ಲೇ ಓಡಾಟ ಮಾಡಿರುವಂಥದ್ದು. ಹಾಗಾಗಿ ಜನ ಕೂಡ ಒಂದು ರೀತಿಯಲ್ಲಿ ಕಂಗಾಲಾಗಿದ್ರು. ಆತನ ಅಪೋಸಿಟ್ ಯಾರಾದರೂ ಬಂದರೆ ಅವನನ್ನು ನೋಡಿ ಎಲ್ಲ ಪಕ್ಕಕ್ಕೆ ಹೋಗುವಂಥ ಪರಿಸ್ಥಿತಿ. ಆ ರೀತಿಯಾಗಿ ಆತ ಡ್ರೆಸ್ ಮಾಡಿಕೊಂಡು ಆ ಮಾರಕಾಸ್ತ್ರ ಇಟ್ಕೊಂಡು ಓಡಾಟ ಮಾಡಿರುವಂಥದ್ದು. ಈ ವಿಡಿಯೋವನ್ನು ಸಾರ್ವಜನಿಕರು ಸೆರೆ ಮಾಡಿ ಇಟ್ಕೊಂಡು ಈಗ ಪೊಲೀಸರಿಗೆ ಟ್ಯಾಗ್ ಮಾಡಿ ಈತನ ಯಾರು, ಯಾಕೆ ಈ ರೀತಿಯಾಗಿ ಕೊಡ್ಲಿ ಹಿಡ್ಕೊಂಡು ಬಂದ ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸರಿಗೆ ಟ್ಯಾಗ್ ಮಾಡಿರುವಂಥದ್ದು. ಪೊಲೀಸರು ಕೂಡ ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ಕ್ರೈಮ್ಗಳಾಗಿರೋದ್ರ ಬಗ್ಗೆ ವರದಿ ಆಗಿಲ್ಲ. ಪೊಲೀಸರಿಗೆ ಕೆಲವೊಂದು ಶಂಕೆ ಇದೆ. ಅಂದರೆ ಇತ್ತೀಚೆಗೆ ಕೆಲವೊಬ್ರು ರೀಲ್ಸ್ ಮಾಡೋದಕ್ಕೋಸ್ಕರ ಅಥವಾ ಸಾರ್ವಜನಿಕರನ್ನ ಸೆಳೆಯೋದಕ್ಕೋಸ್ಕರ ಈ ರೀತಿಯಾಗಿ ವಿಚಿತ್ರವಾಗಿ ವೇಷಭೂಷಣ ಹಿಡ್ಕೊಂಡು ಕೊಡ್ಲಿ ಹಿಡ್ಕೊಂಡು ಓಡಾಡಿರುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಆತನ ಹುಡುಕಾಟಕ್ಕೆ ಮುಂದಾಗಿರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.